ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಮೇಲೆ ಅಪವಿತ್ರ ನೀರು ಎರಚಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಂಜನಗೂಡು ಬಂದ್ಗೆ ಕರೆ ಕೊಡಲಾಗಿದೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಬಂದ್ಗೆ ರೆಸ್ಪಾನ್ಸ್ ಯಾವ ರೀತಿ ವ್ಯಕ್ತ ಆಗ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಂಜನಗೂಡಿನಲ್ಲಿ ಬಂದ್ನ ವಾತಾವರಣ ಕಂಡು ಬರ್ತಾ ಇದೆ. ನಂಜನಗೂಡು ಬಂದ್ಗೆ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ಅವರು ಪರೋಕ್ಷ ಬೆಂಬಲವನ್ನ ಸೂಚಿಸಿದ್ದಾರೆ. ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ಅಪವಿತ್ರ ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ಖಂಡಿಸಿ ನಂಜನಗೂಡು ಬಂದ್ಗೆ ಕರೆ ಕೊಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಬಂದ್ಗೆ ವ್ಯಾಪಾರಸ್ಥರು ಬೆಂಬಲವನ್ನ ಬೆಳಗ್ಗಿನಿಂದಲೇ ಕೊಡ್ತಾ ಇದ್ದಾರೆ. ಇಷ್ಟೊತ್ತಿಗಾಗ್ಲೇ ನೋಡಿ ಇಲ್ಲೆಲ್ಲ ವಾಣಿಜ್ಯ ಚಟುವಟಿಕೆಗಳು ಆರಂಭ ಆಗಬೇಕಾಗಿತ್ತು, ಬಟ್ ಅದೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಆ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಬಂದ್ ಯಶಸ್ವಿ ಆಗುತ್ತೋ ಇಲ್ವೋ, ಆರಂಭಿಕವಾಗಿ ಅದಕ್ಕೆ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲ ಇತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿ ಹಾಗೂ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಬಂದ್ ಯಶಸ್ವಿ ಆಗುವತ್ತ ಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇಷ್ಟೊತ್ತಿಗಾಗ್ಲೇ ದೇವಸ್ಥಾನದ ವ್ಯಾಪ್ತಿಯ ಪ್ರದೇಶ ಆಗಿರೋದ್ರಿಂದ ಬೆಳಗ್ಗಿನಿಂದಲೇ ಮುಂಜಾನೆಯಿಂದಲೇ ಅಲ್ಲಿ ವ್ಯಾಪಾರ ವಹಿವಾಟುಗಳೆಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು. ಬಿಕಾಸ್ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ನಿತ್ಯ ಹೂವು ಹಣ್ಣು ತರಕಾರಿ ಅಂತ ಹೇಳಿ ಜನ ಆಚೆ ಬಂದು ತಗೊಳ್ತಾ ಇದ್ರು. ಬಟ್ ಇವತ್ತು ಬೇರೆದೇ ರೀತಿಯಾದಂತಹ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಸಾಗಿದ್ರೆ ಬಂದ್ ಯಶಸ್ವಿ ಆಗಬಹುದು ಅನ್ನೋ ಮಾತು ವಿಶ್ಲೇಷಣೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಕೆಪಿ ನಾಗರಾಜ್. ನಂಜನಗೂಡಿನ ಯಾವ ಭಾಗದಲ್ಲಿ ತಾವಿದ್ದೀರಿ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಜನ ಏನ್ ಹೇಳ್ತಾ ಇದ್ದಾರೆ ಅಂತ, ಬಂದ್ಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಯಶಸ್ವಿ ಆಗುವತ್ತ ಹೆಜ್ಜೆ ಇಡ್ತಾ ಇದೆಯಾ ಹೇಗೆ ಅಂತ? ಇಷ್ಟೊತ್ತಿಗೆ ಸಾಮಾನ್ಯವಾಗಿ ಹೇಗಿರ್ತಾ ಇತ್ತು ಸಿಚುವೇಶನ್? ಅಂತ ನಾನೀಗ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನದ ಬಳಿಯಲ್ಲಿದ್ದೇನೆ. ಈಗಾಗಲೇ ನಂಜನಗೂಡು ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಪೊಲೀಸರ ಜಮಾವಣೆಯೂ ಕೂಡ ಆಗಿದೆ, ಅದು ಮುಂಜಾಗ್ರತಾ ಕ್ರಮದ ದೃಷ್ಟಿಯಿಂದ. ಮತ್ತು ನಂಜನಗೂಡಿನ ದೇವಸ್ಥಾನದ ಪ್ರಮುಖವಾದಂಥ ಬೀದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತಿಗಾಗಲೇ ಈ ಒಂದು ಬೀದಿಯಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಆರಂಭವಾಗಿಬಿಡ್ತಾ ಇದ್ವು. ಯಾಕೆಂದರೆ ದೇವಸ್ಥಾನದ ಬಾಗಿಲು ತೆಗಿತಾ ಇದ್ದಂತೆ ಇವೆಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ರಸ್ತೆಗಳ ವ್ಯಾಪಾರಗಳು ಆರಂಭವಾಗ್ತಾ ಇದ್ವು. ಆದರೆ ಇವತ್ತು ಯಾವ ವ್ಯಾಪಾರ ವಹಿವಾಟುಗಳು ಕೂಡ ಆರಂಭವಾಗಿಲ್ಲ. ಅಲ್ಲಿಗೆ ಜನರೇ ಸ್ವಯಂ ಪ್ರೇರಿತವಾಗಿ ಬಂದಿನ ವಿಚಾರದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿರುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾವುದೇ ಸಂಘಟನೆಗಳು ಬಂದು ಬಾಗಿಲು ಮುಚ್ಚಿ ಅನ್ನುವಂಥ ಪರಿಸ್ಥಿತಿ ಏನೂ ಇಲ್ಲ, ಯಾಕಂದರೆ ಯಾವ ಸಂಘಟನೆಗಳು ಕೂಡ ಇನ್ನು ಬೀದಿಗೆ ಇಳಿದಿಲ್ಲ. ಆದರೆ ಜನರೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂಥ ಮುನ್ಸೂಚನೆ ಈಗ ಬೆಳಿಗ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ವೇಳೆ ಜನಕ್ಕೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಮುಂದಾಗದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಇಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದ್ವು. ಕೇವಲ ಈ ರಸ್ತೆ ಮಾತ್ರ ಅಲ್ಲ, ದೇವಸ್ಥಾನದ ಸುತ್ತಮುತ್ತ ಇರುವಂಥ ಎಲ್ಲ ವಾಣಿಜ್ಯ ಚಟುವಟಿಕೆಗಳ ರಸ್ತೆಗಳು ಕೂಡ ಇದೇ ಪರಿಸ್ಥಿತಿ, ಇದೇ ಸಿಚುವೇಶನಲ್ಲಿದೆ. ಅಲ್ಲಿಗೆ ಬಹುತೇಕ ಜನರೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಟ್ಟಿರುವಂತಹ ಸಾಧ್ಯತೆಗಳೇ ಸ್ಪಷ್ಟವಾಗಿ ಈ ಮುಂಜಾನೆಯಲ್ಲಿ ಕಾಣ್ತಾ ಇದೆ. ಬಹುತೇಕ ಇದು 9-10 ಗಂಟೆ ನಂತರದಲ್ಲಿ ನಂಜನಗೂಡಿನ ಪಟ್ಟಣದ ಒಳಾಂಗಣದ ಸಿಚುವೇಶನ್ನ ಆಧಾರದ ಮೇಲೆ ಬಂದ್ ಯಶಸ್ವಿ ಆಗುತ್ತೋ ಇಲ್ಲೋ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದರೆ ಬೆಳಿಗ್ಗೆ ಸಿಚುವೇಶನ್ ನೋಡ್ತಾ ಇದ್ರೆ ಜನ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ನೀಡಿರುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸೊ ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇಷ್ಟೊತ್ತಿಗಾಗ್ಲೇ ಅಲ್ಲಿ ಎಲ್ಲಾ ರೀತಿಯಾದಂತಹ ಕಮರ್ಷಿಯಲ್ ಆರ್ಟ್ ಆಗಬೇಕಾಗಿತ್ತು, ಬಟ್ ಜನ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲೇ ಬಂದ್ಗೆ ರೆಸ್ಪಾನ್ಸ್ ಅನ್ನ ಬೆಂಬಲವನ್ನ ಸೂಚಿಸಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿರೋದು ಕಂಡು ಬರ್ತಾ ಇದೆ. ಹೀಗೆ ಒಂದು 11 ಗಂಟೆ ತನಕ ಕೂಡ ಮುಂದುವರೆದ್ರೆ ಬಂದ್ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಂತಹ ವಿಚಾರವನ್ನ ಈ ದೇಶದ ಯಾವ ನಾಗರಿಕರು ಸಹಿಸಿದ ಇತಿಹಾಸವೇ ಇಲ್ಲ. ಇಲ್ಲೂ ಹಾಗೆ ನಡೀತಾ ಇದೆ, ನಂಜನಗೂಡು ಹೊರತಾಗಿಲ್ಲ.